ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿರ್ಮಲಾ. ನಾನು ವಾಸ ಮಾಡ್ತಾ ಇರೋದು ಚಿಂತಾಮಣಿ. ಖಾಸಗಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಪ್ರೆಗ್ನೆನ್ಸಿಯಿಂದ ಫೈಲ್ಸು ಫಿಶರು ಎಲ್ಲ ಇತ್ತು. ನಾನು ಯಾರ ಹತ್ರ ಮಾಡಿಸ್ಕೋಬೇಕು ಅಂತಾನೆ ನನಗೆ ಕನ್ಫ್ಯೂಷನ್ ಆಗೋದು. ಎಲ್ಲರೂ ಹೇಳೋರು ಆಯುರ್ವೇದಿಕ್ ತಗೊಳ್ಳಿ, ಅದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ ಅಂತ. ಬಟ್ ನನಗೆ ಯಾವುದ್ರಲ್ಲೂ ನಂಬಿಕೆ ಇರಲಿಲ್ಲ. ನಾನೇ ತರಕಾರಿ ಫ್ರೂಟ್ಸು ಎಲ್ಲ ತಿಂದ್ಕೊಂಡು ಇದೇ ಥರ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೆ. ಬಟ್ ಅದು ಮಾಡ್ತಾ ಇದ್ರು ಇನ್ನೂ ಜಾಸ್ತಿನೇ ಆಗ್ತಿತ್ತೆ ಹೊರತು ಕಮ್ಮಿ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಇದನ್ನು ವೆಯ್ಟ್ ಮಾಡಿ ಮಾಡಿ ಯಾವ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತ ನನ್ನ ಕನ್ಫ್ಯೂಷನಲ್ಲಿ ಒಂದ್ಸರಿ ನಮಗೆ ಚಿಂತಾಮಣಿನಲ್ಲಿ ಕ್ಯಾಂಪ್ ಬಂದರು. ಸ್ಮೈಲಿ ಹಾಸ್ಪಿಟಲ್ ಅವರು ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ನನಗೆ ಡಾಕ್ಟರ್ ಪರಮೇಶ್ವರ್ ಸರ್ ತುಂಬ ಚೆನ್ನಾಗಿ ನಂಬಿಕೆಯನ್ನು ಹುಟ್ಟಿಸಿದ್ರು. ಈ ಥರ ಮಾಡಿದರೆ ಏನು ಏನು ಎಲ್ಲ ವಿವರಿಸಿ ಹೇಳಿದರು. ಅವತ್ತಿಂದ ನಾನು ಬರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸ್ಮೈಲಿ ಹಾಸ್ಪಿಟಲ್ಗೆ ಬಂದೆ. ಅಲ್ಲಿ ಬಂದಾಗ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಆ ಸರ್ರು ನಿಜವಾಗ್ಲೂ ಈ ಸರ್ಜನ್ನ ಇಷ್ಟು ಡಾಕ್ಟರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ನನಗೆ ಶಾಕ್ ಆಗೋಯ್ತು. ಯಾಕೆ ಅಂದರೆ ಪ್ರತಿಯೊಬ್ಬ ರೋಗಿನೂ ಒಂದು ದೇವ್ರ ಥರ ನೋಡ್ಬಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡಿ ನಿಮಗೆ ಚೆನ್ನಾಗಾಗಲಿ, ನಿಮ್ಮ ಲೈಫಲ್ಲಿ ಇನ್ಯಾವತ್ತೂ ಈ ಥರ ಬರಬಾರ್ದು ಅಂತ ಅವ್ರು ನಮಗೆ ಬ್ಲೆಸ್ ಮಾಡ್ತಾರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಅಲ್ಲಿರೋ ವರ್ಕರ್ಸು ಅಷ್ಟೇ ತುಂಬ ಚೆನ್ನಾಗಿ ಅವರು ನೋಡ್ತಾರೆ, ಬಂದಿರೋ ರೋಗಿಯನ್ನು ನೋಡ್ತಾರೆ. ನಾನಿಲ್ಲಿ ಬಂದು ತೋರಿಸ್ಕೊಳ್ಳೋದ್ರಿಂದ ನನಗೆ ತುಂಬ ಚೆನ್ನಾಗಿ ವಾಸಿಯಾಗಿದೆ. ಪ್ರತಿಯೊಬ್ಬ ಮಹಿಳೆಯರಿಗೆ ಹೇಳ್ತೀನಿ, ಹುಡುಗಿಯವ್ರಿಗೂ ಹೇಳ್ತೀನಿ, ಯಾವುದೇ ಮುಜುಗರ ಮಾಡ್ಕೋಬೇಡಿ. ಬಂದಿದ್ದ ತಕ್ಷಣ ಸ್ಟಾರ್ಟಿಂಗಲ್ಲೇ ನೀವು ಮಾಡಿಕೊಂಡ್ರೆ ನಂತರ ಸಫರ್ ಆಗೋದು ಬೇಕಾಗಿಲ್ಲ. ನಾನು ಇದನ್ನೇ ನಿಮ್ಮಲ್ಲಿ ವಿನಂತಿಸೋದು. ದಯವಿಟ್ಟು ಎಲ್ಲ ಮಹಿಳೆಯರು ಬಂದು ಒಂದ್ಸರಿ ಸ್ಮೈಲಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನಮಸ್ಕಾರ.